ಕರುಳೆ ಅನ್ನೋ ಚಿತ್ರದ ಒಂದು ಪೋಸ್ಟರ್ ವಿವಾದಕ್ಕೀಡಾಗಿದೆ. ನಟಿ ಕುಂಕುಮ ಅವರು ಚಿತ್ರತಂಡದ ವಿರುದ್ಧ ಒಂದು ಸ್ವಲ್ಪ ಗರಂ ಆಗಿದ್ದಾರೆ. ಆ ವಿಷಯದ ಕುರಿತಾಗಿ ಕುಂಕುಮ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಒಂದು ಪೋಸ್ಟರ್ ರಿಲೀಸ್ ಆಗಿತ್ತು ವುಮೆನ್ಸ್ ಡೇಗೆ. ಆ ಪೋಸ್ಟರ್ ನೋಡಿ ಒಂದು ಸ್ವಲ್ಪ ನೀವು ಚಿತ್ರತಂಡದ ಮೇಲೆ ಗರಂ ಆಗಿದ್ದೀರಾ. ಬಟ್ ಈ ವಿವಾದ ನಿಮಗೂ ಮುಂಚೆ ಏನಾದರೂ ಗೊತ್ತಿತ್ತಾ? ಏನು ಈ ಥರದ್ದು ಪೋಸ್ಟರ್ ಬಿಡ್ತೀವಿ ನಾವು, ಆ ಥರದ್ದು ಏನಾದ್ರು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದರೆ ಏನು ಅಂತ ವಿಚಾರದ ಬಗ್ಗೆ ಹೇಳೋದಾದರೆ? ಪೋಸ್ಟರ್ ರಿಲೀಸ್ ಆಗಿದ್ದ ದಿನ ನನಗೆ ಗೊತ್ತಾಯಿತು. ನಾನು ಬೆಳಗ್ಗೆನೆ ನೋಡಿದ ತಕ್ಷಣ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಯಾಕೆ ಈ ಥರ ಪೋಸ್ಟರ್ ರಿಲೀಸ್ ಮಾಡಿದ್ದೀರಾ ಅಂತ ಕೇಳಿದಾಗ, ನೀವು ಒಂದು ಆರ್ಟಿಸ್ಟ್ ಆಗಿ ಹೇಗೆ ನೋಡ್ತೀರಾ ಅಂತ ಕೇಳಿದ್ರು. ಒಂದು ಆರ್ಟಿಸ್ಟ್ ಆಗಿ ಒಂದು ತಾಯಿ ಅಥವಾ ಮಗು ಬಗ್ಗೆ, ಆ ತಾಯಿ ಪಡೋ ನೋವು ಬಗ್ಗೆ ಇದೆ ಅಂತ ನನಗನ್ನಿಸ್ತು. ಅದು ಓಕೆ. ಬಟ್ ಈಗ ನಾವು ಬರೀ ಆರ್ಟಿಸ್ಟ್ಗಳಿಗೆ ಮಾತ್ರ ಸಿನಿಮಾ ಮಾಡ್ತಿಲ್ಲ, ಎಲ್ಲರೂ ನೋಡೋ ಥರ ಸಿನಿಮಾ ಮಾಡ್ತಿರೋವಾಗ ಅವ್ರು ಯಾಕೆ ಆ ಥರ ಪೋಸ್ಟರ್ ರಿಲೀಸ್ ಮಾಡಿದ್ರು ಅನ್ನೋದು ಅವರು ಕ್ಲಾರಿಟಿ ಕೊಡಬೇಕಿತ್ತು. ಆ್ಯಂಡ್ ಆ ಪೋಸ್ಟರಲ್ಲಿರುವಂಥ ಹುಡುಗಿ ಯಾರು ಅಂತ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು ಮೊದಲೇ. ಈಗ ರಿಲೀಸ್ ಮಾಡಿದ್ರು ನೆಕ್ಸ್ಟ್ ಡೇ ಅವ್ರು ಹೇಳ್ತಿದ್ರು, ಒಂದಷ್ಟು ಜನಕ್ಕೆ ರೀಚ್ ಆಗೋದು, ಓಕೆ ಫೈನ್, ಆ ಹುಡುಗಿ ಬೇರೆ, ಈ ಸಿನಿಮಾ ಹೀರೋಯಿನ್ ಬೇರೆ ಅನ್ನೋದು ಒಂದು ಮೈಂಡಿಗೆ ಬರ್ತಿತ್ತು. ಬಟ್ ಅವ್ರು ಅದು ಮಾಡಲಿಲ್ಲ. ತುಂಬ ದಿನ ಅವರು ಟೈಮ್ ತೊಗೊಂಡ್ರು. ನಾನು ತುಂಬ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಥರ ಕ್ಲಾರಿಟಿ ಕೊಟ್ಬಿಡಿ ಸರ್, ಇಲ್ಲಾಂದರೆ ನಂಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ಹೇಳಿದ್ದೀನಿ. ಅವರು ತುಂಬ ದಿನ ಆದಮೇಲೆ ಗ್ಯಾರಂಟಿ ಚಾನಲಲ್ಲಿ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದೆಲ್ಲ ಓಕೆ ಅಂತ ಬಂದಾಗ ತಿರ್ಗಾ ನನಗೆ ಹೇಳಿದ್ದೇನೆಂದರೆ, ನಿಮ್ಮ ಫಸ್ಟ್ ಲುಕ್ನ ನಾವು ರಿಲೀಸ್ ಮಾಡ್ತೀವಿ ಅಂದರು. ನನ್ನ ಫಸ್ಟ್ ಲುಕ್ಕು ಅದಕ್ಕಿಂತ ಬೋಲ್ಡ್ ಇರುತ್ತೆ ಅನ್ನೋದು ಅವ್ರು ಹೇಳಿದ್ದಾರೆ. ಸೊ ಅದು ಯಾವ ರೀತಿ ಬೋಲ್ಡು ಅಂತ ನನಗೆ ಸರಿಯಾಗಿ ಕ್ಲಾರಿಟಿ ಕೊಡ್ತಿಲ್ಲ. ಈಗ ಬೋಲ್ಡ್ನೆಸ್ ಅಂತ ಬಂದಿದ ತಕ್ಷಣ ಅವರ ಫಸ್ಟು ಪೋಸ್ಟರ್ ರಿಲೀಸ್ ಮಾಡಿದಾರಲ್ಲ, ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಬೋಲ್ಡು, ಅವ್ರ ಥಿಂಕಿಂಗ್ ಲೆವೆಲ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಬೋಲ್ಡು ಅಂದಾಗ ನನಗೆ ಹೇಗೆ ತೊಗೊಳ್ಳೋದು? ಇವಾಗ ಸಿನಿಮಾ ವಿಚಾರ ಅಷ್ಟೇನಾ, ಅಥವಾ ಈ ಪೋಸ್ಟರ್ ವಿಚಾರ ಅಷ್ಟೇನಾ, ಅಥವಾ ಸಿನಿಮಾದಲ್ಲೂ ಈ ಥರದ್ದು ಏನಾದರೂ ಆಗಿದೆ ಅನ್ನುವಂಥದ್ದು ನಿಮ್ಮ ಆರೋಪ ಇದೆಯಲ್ವಾ? ಪೋಸ್ಟರ್ಗೆ ಅಷ್ಟೇನಾ ನೀವು ಆರೋಪ ಮಾಡ್ತಿದ್ರು? ಸಿನಿಮಾದಲ್ಲೂ ಈ ಥರದ್ದು ಏನಾದರೂ ಸೀನ್ಸ್ಗಳು ಆ ಥರದ್ದು ಏನಾದರೂ ಶೂಟ್ ಮಾಡಿರುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಅಂತ? ಸಿನಿಮಾಲಿ ಒಂದು ಸೀನ್ ಮಾತ್ರ ನನ್ನ ಸೆರಗು ಬಿದ್ದಿರುತ್ತೆ. ನಾನು ತುಂಬ ಗರ್ಭಿಣಿಯಾಗಿರ್ತೀನಿ, ಆ ಹೊಟ್ಟೆ ಕಾಣಿಸ್ಲಿ ಅನ್ನೋ ವಿಚಾರಕ್ಕೆ ಸ್ವಲ್ಪ ಸೆರಗು ಬಿದ್ದಿರುತ್ತೆ ಅಷ್ಟೇ. ಅಂಥದ್ದು ಬಿಟ್ಟರೆ ಇನ್ಯಾವುದೂ ಆ ಥರ ಬೋಲ್ಡ್ ಸೀನ್ ಆಗಿರ್ಬೋದು ಯಾವುದೂ ಇಲ್ಲ. ಇನ್ನು ಬ್ಲಡ್ಡು ಅದು ಇದು ಅದೆಲ್ಲ ಇದೆ. ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ನನಗಿರೋದು ಕನ್ಸೆಂಟ್ ಏನಂದರೆ, ನನ್ನ ಪೋಸ್ಟರ್ ರಿಲೀಸ್ ಮಾಡ್ತಿದ್ದಾರೆ ಅಂದಾಗ, ನನ್ನ ಲುಕ್ಕು ನಾನು ಕಾಣಿಸ್ಕೋತೀನಿ ಅಂದಾಗ ನಾನು ನೋಡಬೇಕು ಅದು ಯಾವ ರೀತಿ ಇದೆ ಅನ್ನೋದು ನಾನು ನೋಡಬೇಕು. ಈ ಪೋಸ್ಟರ್ ವಿಚಾರ ನೀವು ನೋಡಿದ ತಕ್ಷಣ ನೀವೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋ ವಿಚಾರ ಇದ್ರ ಬಗ್ಗೆ ಏನಾದ್ರು ಕೇಳಿದಾಗ ಅವರು ಏನಂದರು? ಈ ಪೋಸ್ಟರ್ ವಿಚಾರ ನೀವು ಡೈರೆಕ್ಟರ್ ಹತ್ರ ಮಾತಾಡಿದಾಗ ಏನಂದರು? ಈ ಸೆಕೆಂಡ್ ಪೋಸ್ಟರ್ ಬಗ್ಗೆ ಅವ್ರು ಹೇಳ್ತಿಲ್ಲ, ನಿನ್ಗೆ ಯಾಕದು, ನೀನು ಸಿನಿಮಾ ಹೀರೋಯಿನು, ಬರ್ತೀಯಾ, ಆ್ಯಕ್ಟ್ ಮಾಡ್ತೀಯಾ, ರೆಮ್ಯುನರೇಷನ್ ತೊಗೋತೀಯಾ, ಹೋಗ್ತೀಯಾ, ಅಷ್ಟೇ ಬೇಕಾಗಿರೋದು. ಪೋಸ್ಟರ್ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ಅದು ನಿನ್ನ ಜವಾಬ್ದಾರಿ ಅಲ್ಲ, ನಮ್ಮ ಕೆಲಸ ಅದು, ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಈಗ ನಾನು ಅದಕ್ಕೋಸ್ಕರ ಈಗ ಫಿಲ್ಮ್ ಚೇಂಬರ್ಗೆ ಬಂದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಆ್ಯಕ್ಷನ್ ತೊಗೋತೀನಿ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಅವ್ರು ಇದಕ್ಕೂ ಬಗ್ಲಿಲ್ಲ ಅಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ನಾರ್ಮಲ್ ಜನರು ಬಂದು ಒಂದು ವಿಡಿಯೋ ಮಾಡಿ ಅವ್ರಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಜನರು ಅದನ್ನು ಯಾವ ರೀತಿ ತೊಗೋತಾರೆ ಅಂದರೆ, ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಗ್ತಿದೆ ಅಂತ ಹೋಗಿ ಹೆಲ್ಪ್ ಮಾಡ್ತಾರೆ. ಈಗ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಯಾವುದೇ ಕ್ಯಾಮ್ರಾ ಸಿಕ್ಕಿದ್ರೂ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತನಾ? ನಮಗೆ ಮನಸ್ಸು ಅಥವಾ ನಮಗೆ ಬೇಜಾರಾಗುತ್ತೆ, ನಮ್ಮ ಪರ್ಸ್ನಲ್ ಲೈಫ್ ಇರುತ್ತೆ ಅನ್ನೋದು ಮ್ಯಾಟರ್ ಆಗಲ್ವಾ ಅಂತ. ಅಲ್ಲ, ಚಿತ್ರದಲ್ಲಿ ಪೋಸ್ಟರಲ್ಲಿ ಇರುವಂಥದ್ದು ನೀವಲ್ಲ, ನಾವು ಇದನ್ನ ಪಬ್ಲಿಸಿಟಿ ಗಿಮಿಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು ವಿಚಾರದಲ್ಲಿ ಮಾತಾಡಿದ್ರು ಅನ್ನೋದು ಕೇಳ್ಕೊಟ್ವಿ. ಬಟ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಪಬ್ಲಿಸಿಟಿ ಗಿಮಿಕ್ ಅಂತ ಅದೇನಾದರೂ ನನಗೆ ಗೊತ್ತಾಯಿತು ಅಂದರೆ ನಾನು ಇದ್ರ ಬಗ್ಗೆನೂ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಯಾಕಂದರೆ ಸಿನಿಮಾ ಗೆಲ್ಲಿ ಅಂತ ಅವ್ರು ಈ ಥರ ಮಾಡ್ತಿದ್ರು, ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಸೋಲೋಕ್ಕೆ ಇಷ್ಟ ಇಲ್ಲ. ನಾನು ಈ ಥರ ಬಂದುಬಿಟ್ಟು ನಾನು ಫೇಮಸ್ ಆಗಬೇಕು ಅಂತ ಇಲ್ಲ. ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನನ್ನ ಕನ್ಸೆಂಟ್ ಏನು ಅಂದರೆ, ನಾನು ಕಾಣಿಸ್ಕೊಳ್ಳೋಳು ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ಸಿನಿಮಾ ಹೀರೋಯಿನ್ ನಾನು, ಆ ಸಿನಿಮಾ ಹೀರೋಯಿನ್ಗೆ ರಿಲೀಸ್ ಮಾಡೋ ಮುಂಚೆ ಆ ಪೋಸ್ಟರ್ನ ನೋಡೋ ಹಕ್ಕು ಇಲ್ವಾ? ಕತೆ ಕೇಳುವಾಗ ನಿಮ್ಗೆ ಈ ಥರದ್ದೆಲ್ಲ ಇರುತ್ತೆ ಅನ್ನೋದೇನಾದರೂ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರ? ಟೀಮ್ ಇಲ್ಲ ಇಲ್ಲ ಆ ಥರದ್ದೇನೋ ಮಾತಾಡಿದ್ರು? ಇಲ್ಲ. ಬೋಲ್ಡ್ ಸೀನ್ ಇರುತ್ತೆ ಅಂತ ಹೇಳಿದ್ರು. ಬೋಲ್ಡ್ ಸೀನ್ ಅಂದರೆ ನಾನು ಈಗಷ್ಟೇ ಹೇಳಿದ್ನಲ್ಲ, ಅದು ಸೆರಗು ಬೀಳುತ್ತೆ, ಆ ಥರದ್ದೊಂದು ಇರುತ್ತಮ್ಮ, ಅದು ಬಿಟ್ಟರೆ ಯಾವುದೂ ಇರಲ್ಲ ಅಂತ ಹೇಳಿದರು. ಹಾಗೆ ನಡ್ಕೊಂಡು ಬಂದಿದ್ದಾರೆ.
ಅದು ಬಿಟ್ಟರೆ ಈಗ ಪೋಸ್ಟರ್ ವಿಚಾರದಲ್ಲಿ ನನಗೆ ಅವರ ಬೋಲ್ಡ್ನೆಸ್ನ ನಾನು ಫಸ್ಟು ಪೋಸ್ಟರಲ್ಲಿ ನೋಡಿದ್ದೆ. ನನ್ನ ಫಸ್ಟ್ ಲುಕ್ ಇನ್ನೂ ಹೇಗಿರ್ಬೋದು ಅಂತ ನನಗೆ ಭಯ ಇದೆ. ಅದಷ್ಟೇ ಇರೋದು ವಿಚಾರ. 70% to 80% ಕಂಪ್ಲೀಟ್ ಆಗಿದೆ. ಇನ್ನು 20% ಏನೋ ಬಾಕಿ ಇದೆ. ಅದರಲ್ಲಿ ನಾನು 15% ಏನೋ ಬಾಕಿ ಇರ್ಬೋದು. ನಮ್ಮ ಡೈರೆಕ್ಟರು ಮತ್ತು ನಾನು ಗ್ಯಾರಂಟಿ ಚಾನಲಲ್ಲಿ ಕುತ್ಕೊಂಡು ಮಾತಾಡಿದ್ವಿ, ಲೈವಲ್ಲಿ ಮಾತಾಡಿದ್ವಿ ನಾವು. ಅಲ್ಲಿ ಅವ್ರು ಹೇಳಿದ್ದೇನು ಅಂದರೆ, ಈಗ ನೀವೇನಂತಿದ್ದೀರಾ, ನೀವು ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಅಂದಿದ್ದೀರಲ್ಲ, ನೀವು ಅಲ್ಲೇ ಹೋಗಿ ನಾನು ಅಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಇಲ್ಲಿ ಬಂದಿದ್ದೀನಿ. ಅಟ್ಲೀಸ್ಟ್ ಈಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಕಾಲ್ ಮಾಡಿದ್ಮೇಲಾದರೂ ಅವ್ರಿಗೆ ಗೊತ್ತಾಗಬಹುದು. ಅಲ್ಲ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ರೀತಿ ಯಾವುದೇ ಪೋಸ್ಟರ್ ನಮ್ಮಲ್ಲಿ ಅವರು ತೋರಿಸಿಲ್ಲ ಅನ್ನುವಂಥದ್ದು ವಿಚಾರ ಹೇಳ್ತಿದ್ದಾರೆ. ತೋರಿಸಿದ್ರೆ ನಾವು ಇದರಿಂದ ಸೀಲ್ ಅಥವಾ ಸಿಗ್ನೇಚರ್ಗಳನ್ನು ಹಾಕ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಇದು ಇವ್ರಿಗೆ ಗೊತ್ತಿಲ್ಲದೆ ನಡೆದಿರುವಂಥದ್ದು ಏನು ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದರೆ ಈಗ ನಾನು ಒಂದು ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೀನಿ. ನಾನು ಯಾವುದ್ರಲ್ಲಿ ಕಾಣಿಸ್ಕೋತೀನಿ ಅದು ಮಾತ್ರ ನನ್ನ ವಿಚಾರ ಆಗಿರುತ್ತೆ. ನನಗೆ ಇಲ್ಲಿ ಬಂದು ಅವ್ರು ಪರ್ಮಿಷನ್ ತೊಗೋತಾರೆ ಅಥವಾ ಬೇರೆ ಕಡೆ ಹೋಗಿ ಪರ್ಮಿಷನ್ ತೊಗೋತಾರೆ, ಅದೆಲ್ಲ ನನಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ನಂಗೆ ಇವತ್ತೇ ಗೊತ್ತಾಗಿದ್ದು, ಇವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ಅವರ ಸೀಲ್ ಇಲ್ಲದೆ ಅವ್ರು ಪೋಸ್ಟರ್ ರಿಲೀಸ್ ಮಾಡೋವಾಗಿಲ್ಲ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿದ್ದು. ಅದೇ ಅದೀಗ ಪೋಸ್ಟರಲ್ಲಿ ಅವರ ಸೀಲ್ ಇಲ್ಲ, ಸೊ ಇವ್ರಿಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ. ಬಟ್ ಆದರೂ ಅವ್ರು ಆ್ಯಕ್ಷನ್ ತೊಗೋತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರು ಕಾಲ್ ಮಾಡಿ ಅವ್ರಿಗೆ ಮಾತಾಡಿದ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.